ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SM ಕನ್ನಡ ಸೀರಿಯಲ್. ಇವತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಭಾಗ್ಯಲಕ್ಷ್ಮಿ ಮಹಾ ಸಂಚಿಕೆ ಇದೆ, ಅದಕ್ಕೆ 2 ಪಾರ್ಟ್ಸ್ ಆಗಿ ವಿಡಿಯೋನ ಹಾಕ್ತಾ ಇದ್ದೀನಿ. ಶುರುನಲ್ಲೇ ಆದಿ ಭಾಗ್ಯ ಪ್ರಕೃತಿಯಲ್ಲಿ ಸೌಂದರ್ಯ ನೋಡ್ತಾ ನೀರು ಹರಿಯೋದನ್ನು ನೋಡ್ತಾ ಇರ್ತಾರೆ ಖುಷಿಯಿಂದ. ಆಗ ಆದಿ ಚೆನ್ನಾಗಿದೆಯಲ್ಲ ಅಂತ ಭಾಗ್ಯಗೆ ಹೇಳ್ತಾನೆ. ಆಗ ಭಾಗ್ಯ ಹ್ಞೂ ಅಂತ ಹೇಳ್ತಾಳೆ. ಇಬ್ಬರು ಮೊಬೈಲ್ ತೆಗೆದು ಫೋಟೋಸು ವಿಡಿಯೋಸು ತಗೋತಿರ್ತಾರೆ. ಆಗ ಭಾಗ್ಯ ಸುತ್ತಮುತ್ತಲು ನೋಡ್ತಾ ಭಾಗ್ಯಂಗೆ ಗಿಡ ಕಾಣಿಸುತ್ತೆ. ಆಗ ಆದಿಯವ್ರೆ ಅಂತ ಕರೀತಾಳೆ. ಒಂದು ನಿಮಿಷ ಬನ್ನಿ ಇಲ್ಲಿ ಅಂತ ಕರ್ಕೊಂಡು ಹೋಗ್ತಾಳೆ. ಇದು ನಿಮ್ಮ ಗಿಡ ಅಂತ ತೋರಿಸ್ತಾಳೆ. ಆಗ ಆದಿ ನನ್ನ ಗಿಡನಾ ಅಂತ ಕೇಳ್ತಾನೆ. ಆಗ ಭಾಗ್ಯ ಇರಿ ತೋರಿಸ್ತೀನಿ ಅಂತ ಕೈಲೇ ಮುಟ್ತಾಳೆ. ಅದು ಮುದುರ್ಕೊಂಡ್ಬಿಡುತ್ತೆ. ಆಗ ಆದಿ ಅಲ್ಲ ಅದ್ಯಾಕೆ ನನ್ನ ಗಿಡ ಅಂತ ಕೇಳ್ತಾನೆ. ಆಗ ಭಾಗ್ಯ ಯಾಕಂದರೆ ಅದು ಮುಟ್ಟಿದ್ರೆ ಮುನಿಸ್ಕೊಳ್ಳುತ್ತೆ, ನೀವು ಹಾಗೆ ಇಡೀ ಬಸ್ ಪ್ರಯಾಣ ತುಂಬ ಮುನಿಸ್ಕೊಂಡೇ ಕೂತ್ಕೊಂಡಿದ್ರಿ, ಹಾಗಾಗಿ ಮುಟ್ಟಿದ್ರೆ ಮುನಿ ಅಂತ ತಮಾಷೆ ಮಾಡ್ತಾಳೆ. ಆಗ ಆದಿ ಮುಖ ಚಿಕ್ಕದು ಮಾಡ್ತಾನೆ. ಆಗ ಭಾಗ್ಯ ಸಾರಿ ಆದಿಯವರೇ, ಐ ಆಮ್ ರಿಯಲಿ ಸಾರಿ ಅಂತ ಕೇಳ್ಕೊತಾಳೆ. ಆಗ ಆದಿ ನೋಡಿ ನೀವು ಪದೇ ಪದೇ ಸಾರಿ ಏನು ಕೇಳಬೇಕಾಗಿಲ್ಲ, ಯಾಕಂದರೆ ನೀವು ನನ್ನ ಫ್ರೆಂಡ್ ಅಂತ ಒಪ್ಕೊಂಡಾಯ್ತಲ್ಲ, ಸೊ ಈ ಫ್ರೆಂಡ್ನ ಏನು ಬೇಕಾದರೂ ಕೇಳ್ಬೋದು ಅಂತ ಹೇಳ್ತಾನೆ. ಆಗ ಭಾಗ್ಯ ಹೌದಾ ಆದಿಯವರೇ ಪಕ್ಕನ ಏನು ಬೇಕಾದರೂ ಕೇಳ್ಬೋದಾ ಅಂತ ಕೇಳ್ತಾಳೆ. ಆಗ ಭಾಗ್ಯ ಆದಿಯವರೇ ನಾನು ನಿಮ್ಮ ಲೈಫ್ ಬಗ್ಗೆ ಕೇಳಿದಾಗ ಯಾಕೆ ಸಡನ್ನಾಗಿ ಅಷ್ಟೊಂದು ಡಲ್ಲಾಗಿಬಿಟ್ರಿ ಅಂತ ಕೇಳ್ತಾಳೆ. ಆಗ ಆದಿ ಭಾಗ್ಯ ಇಷ್ಟೊಳ್ಳೆ ಜಾಗದಲ್ಲಿ ಆ ವಿಚಾರ ಯಾಕೆ, ಅದರ ಬಗ್ಗೆ ಇನ್ನೊಂದು ಸಲ ಡೀಟೇಲಾಗಿ ಹೇಳ್ತೀನಿ ನಿಮಗೆ ಅಂತಾನೆ. ಆಗ ಆದಿ ನಾನು ನಿಮಗೆ ಒಂದು ವಿಷಯದ ಬಗ್ಗೆ ಕೇಳ್ಬೋದಾ ಅಂತ ಕೇಳ್ತಾನೆ. ಆಗ ಭಾಗ್ಯ ಖಂಡಿತ ಕೇಳಿ ಅಂತ ಹೇಳ್ತಾಳೆ. ಅದು ನಿಮ್ಮ ಪಾಸ್ಟ್ ಬಗ್ಗೆ ಅಂತಾನೆ. ಅದನ್ನು ಕೇಳೋದಕ್ಕೆ ಯಾಕಿಷ್ಟು ಮುಜುಗರ ಪಟ್ಕೋತಿದ್ದೀರಾ ಆದಿಯವರೇ, ನನ್ನ ಪಾಸ್ಟು ಎಲ್ರಿಗೂ ಗೊತ್ತಿರೋ ವಿಚಾರನೇ ಅಂತಾಳೆ. ಆಗ ಆದಿ ಅದು ನಿಮ್ಮ ಇನ್ನೊಂದು ಲೈಫ್ ಪಾರ್ಟ್ನರ್ ಬಗ್ಗೆ ಅಂತಿರ್ತಾನೆ. ಆಗ ಭಾಗ್ಯ ಇಷ್ಟ ಇಲ್ಲ ಆದಿಯವರೇ, ನನ್ನ ಲೈಫಲ್ಲಿ ಇನ್ನೊಂದು ಪಾರ್ಟ್ನರ್ಗೆ ಅವಕಾಶನೇ ಇಲ್ಲ ಅಂತ ಹೇಳ್ತಾಳೆ. ಆಗ ಆದಿ ಮತ್ತೆ ನಿಮ್ಮ ಎಕ್ಸ್ ಹಸ್ಬೆಂಡ್ ಬಂದರೆ ಅಂತ ಕೇಳ್ತಾನೆ. ಅದು ಸಾಧ್ಯ ಇಲ್ಲ ಆದಿಯವರೇ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಶ್ರೇಷ್ಠ ಮುನಿಸ್ಕೊಂಡು ಹೋಗ್ತಾ ಇರ್ತಾಳೆ. ಆಗ ತಾಂಡವ್ ಏನಾಯಿತು ಅಂತ ಹೇಳು ಅಂತ ಕೇಳ್ತಾನೆ. ಆಗ ಶ್ರೇಷ್ಠ ಅಲ್ಲಿ ನಿಮ್ಮಮ್ಮ ಭಾಗ್ಯ ಮತ್ತು ಆದಿನ ಒಂದು ಮಾಡೋಕ್ಕೆ ನೋಡ್ತಾ ಇದ್ದಾರೆ, ನಿಂಗೇನು ಗೊತ್ತಾಗ್ತಿಲ್ವಾ ಅಂತ ಹೇಳ್ತಾಳೆ. ಆಗ ತಾಂಡವ್ ಬಾಯಿ ಮುಚ್ಚು ಅಂತ ಬೈತಾನೆ. ನಿನಗೆ ಅಷ್ಟು ಡೌಟ್ ಇದ್ದರೆ ಅವ್ರನ್ನ ಅಬ್ಸರ್ವ್ ಮಾಡಿ ಆವಾಗ ಗೊತ್ತಾಗುತ್ತೆ ಅಂತ ಶ್ರೇಷ್ಠ ಅವ್ನ ಕಿವಿ ಚುಸ್ತಾಳೆ. ಈ ಕಡೆ ಎಲ್ಲರೂ ಎಳ್ನೀರು ಕುಡಿಯೋಕ್ಕೆ ಅಂತ ಬಂದಿರ್ತಾರೆ. ಆಗ ಕಿಶನ್ ಅಣ್ಣ ನನಗೆ ಪೂಜೆಗೆ ಒಂದೇ ಎಳ್ನೀರು ಸಾಕು ಅಂತ ಹೇಳ್ತಾನೆ. ಆಗ ಆದಿ ಯಾಕೋ ಒಂದೇ ಎಳ್ನೀರು ಅಂತ ಕೇಳ್ತಾನೆ. ಆಗ ಭಾಗ್ಯ ಬಂದು ಏನು ಆದಿಯವರೇ ಹೀಗೆ ಕೇಳ್ತಾ ಇದ್ದೀರಾ, ಹೊಸದಾಗಿ ಮದುವೆ ಆಗಿರೋ ಜೋಡಿ ಅಲ್ವಾ, ಏನೋ ಆಸೆ ಇರುತ್ತೆ, ಇರಲಿ ಬಿಡಿ ಪಾಪ ಅಂತ ಹೇಳ್ತಾಳೆ. ಆಗ ಎಲ್ಲರೂ ನಗ್ತಾ ಇರ್ತಾರೆ. ಆಗ ಪೂಜಾ ಏನು ನಡೀತಾ ಇದೆ ಇಲ್ಲಿ, ಯಾಕೆ ಒಂದೇ ಎಳ್ನೀರು ಅಂತ ಕೇಳ್ತಾಳೆ. ಆಗ ಕಿಶನ್ ತಮಾಷೆ ಮಾಡ್ತಾ ಇದು ಇಲ್ಲಿ ಕಲ್ಚರ್ ಅಂತೆ ಕಣೆ, ಒಂದೇ ಎಳ್ನೀರಲ್ಲಿ ಇಬ್ಬರು ಕುಡಿಬೇಕಂತೆ, ಗಂಡ ಹೆಂಡತಿ ಹೊಸದಾಗಿ ಮದುವೆ ಆದವರು ಅಂತ ಹೇಳ್ತಾನೆ. ಆಗ ಪೂಜಾ ಇದೆಂಥ ಶಾಸ್ತ್ರ ನಾವು ಒಟ್ಟು ಕೇಳೇ ಇಲ್ಲಲ್ಲ ಅಂತ ಹೇಳ್ತಾಳೆ. ಆಗ ಕುಸುಮ ನೀನು ಕೇಳಿಲ್ಲ ಅಂದರೆ ಆ ಥರ ಶಾಸ್ತ್ರನೇ ಇರಬಾರ್ದಾ, ಹೇಳ್ದಷ್ಟು ಕೇಳು ಅಂತ ಹೇಳ್ತಾಳೆ. ಅವ್ನು ಹೇಳಿದ್ದಕ್ಕೆಲ್ಲ ಎದುರು ಮಾತಾಡೋದಲ್ಲ ಅಂತ ಹೇಳ್ತಾಳೆ. ಈ ಕಡೆ ಅವರೆಲ್ಲ ಖುಷಿಯಾಗಿರೋದನ್ನು ನೋಡಿ ತಾಂಡವ್ ನಾನು ಈ ನಾಟಕ ನೋಡೋಕ್ಕಾಗಲ್ಲ ಅಂತಲೇ ಟ್ರಿಪ್ಪಿಗೆ ಬರೋದು ಬೇಡ ಅಂತ ಬಡ್ಕೊಂಡಿದ್ದು ಅಂತ ಹೇಳ್ತಾನೆ. ಆಗ ಶ್ರೇಷ್ಠ ತಾಂಡವ್ ನಾಟಕ ಆಡ್ತಿರೋದು ಯಾರು, ನಿನ್ನ ಫ್ಯಾಮ್ಲಿಯವ್ರು ತಾನೇ ಅಂತ ಹೇಳ್ತಾಳೆ. ನನ್ನ ಇರಿಟೇಷನ್ಗೆಲ್ಲ ನೀನೇ ಕಾರಣ ಅಂತ ತಾಂಡವ್ ಹೇಳ್ತಾನೆ. ಆಗ ಶ್ರೇಷ್ಠ ಹೇಳು ಇನ್ನೂ ಏನೇನು ಬೇಕೋ ಎಲ್ಲ ಹೇಳು, ನಾಳೆ ಸುನಾಮಿ ಬಿರುಗಾಳಿ ಬಂದರೂ ಅದಕ್ಕೂ ನಾನೇ ಕಾರಣ ಅಂತ ಹೇಳಿಬಿಡು ಅಂತ ಹೇಳ್ತಾಳೆ. ಸುಮ್ಮನೆ ಟ್ರಿಪ್ನ ಎಂಜಾಯ್ ಮಾಡು ಅಂತ ಹೇಳ್ತಾಳೆ. ಈ ಕಡೆ ಕುಸುಮ ಏನೋ ಪ್ಲ್ಯಾನ್ ಮಾಡ್ತಾ ಏನಪ್ಪ ಇನ್ನೊಂದು ಎಳ್ನೀರು ಒಡೆದ್ಕೊಡು ಅಂತ ಕೇಳ್ತಾಳೆ. ಆಗ ಆದಿ ದುಡ್ಡು ಕೊಟ್ಬಿಟ್ಟು ಹೊರಡ್ತಿರ್ತಾನೆ. ಆಗ ಕುಸುಮ ಕರೆದು ಫ್ರೆಂಡು ಈ ಎಳ್ನೀರು ಎಕ್ಸ್ಟ್ರಾ ಆಗೋಯ್ತು ಅಂತ ಹೇಳ್ತಾಳೆ. ಹೇಗಾಯಿತು ಅಂತ ಕೇಳ್ತಾನೆ ಆದಿ. ಈ ಮಕ್ಕಳು ಬಸ್ಸಲ್ಲೇ ಎರಡೆರಡು ಬೇಕು ಅಂತ ಮಾತಾಡ್ಕೊಂಡಿದ್ರು, ಹಾಗಾಗಿ ತೊಗೊಂಡೆ ಈಗ ಬೇಡ ಅಂತಿದ್ದಾರೆ, ಅದಕ್ಕೆ ತಗೊಳ್ಳಿ ಅಂತ ಭಾಗ್ಯಂಗೊಂದು ಆದಿಗೊಂದು ಕೊಟ್ಟು ಅವ್ರನ್ನ ಅಲ್ಲೇ ನಿಲ್ಲಿಸೋ ಥರ ಮಾಡಿ ಹೋಗ್ತಾಳೆ. ಇದನ್ನೆಲ್ಲ ನೋಡಿ ತಾಂಡವ್ಗೆ ತುಂಬ ಕೋಪ ಬರ್ತಾ ಇರುತ್ತೆ. ಇನ್ನು ಈ ಕಡೆ ಎಲ್ಲರೂ ಖುಷಿಯಿಂದ ಬೆಟ್ಟ ಹತ್ತಿರ್ತಾರೆ. ಆಗ ಶ್ರೇಷ್ಠ ತಾಂಡವ್ ನೋಡಿದ್ಯಾ, ನಾನು ಹೇಳಿದ್ರೆ ನೀನು ನಂಬ್ತಾನೆ ಇರಲಿಲ್ಲ, ಹೇಗೆ ಆಡ್ತಿದ್ದಾರೆ ಅಂತ ಕಿವಿಚುಸ್ತಿರ್ತಾಳೆ ಶ್ರೇಷ್ಠ ತಾಂಡವ್ಗೆ. ಈ ಕಡೆ ಕುಸುಮ ಬೆಟ್ಟ ಹತ್ತಾ ಮನಸ್ಸಲ್ಲೇ ಏನಪ್ಪ ಯಾರಿಗೂ ಸುಸ್ತಾಗ್ತಾನೆ ಇಲ್ವಾ, ನನಗೆ ತುಂಬ ಸುಸ್ತಾಗ್ತಿದೆ, ಕಿಶನ್ ಹತ್ರ ಬೇರೆ ನಂಗೆ ಸುಸ್ತೇ ಆಗಲ್ಲ ಅಂತ ಕೊಚ್ಕೊಂಡ್ಬಿಟ್ಟಿದ್ದೀನಿ, ಹೇಗಪ್ಪ ಅನ್ಕೊತಾ ಹೋಗ್ತಾ ಇರ್ತಾಳೆ. ಆಗ ಪೂಜಾ ಹೇ ನಂಗೆ ಕೈಲಾಗಲ್ಲಪ್ಪ ಅಂತ ಸಡನ್ನಾಗಿ ಕೂತ್ಕೊಂಡ್ಬಿಡ್ತಾಳೆ. ಆಗ ಶ್ರೇಷ್ಠನ ಅವಳನ್ನ ನೋಡಿ ಕೂತ್ಕೊಂಡ್ಬಿಡ್ತಾಳೆ. ಆಗ ಪೂಜಾ ನೀವು ಬೇಕಾದರೂ ಹೋಗಿ ಬನ್ನಿ, ನಂಗೆ ಕೈಲಾಗ್ತಾ ಇಲ್ಲ, ನಂಗೆ ಸುಸ್ತಾಗ್ತಿದೆ ಅಂತ ಹೇಳ್ತಾಳೆ. ಆಗ ಕಿಶನ್ ಸರಿ ಪೂಜಾ ನೀ ಬಾ, ನಾನೇ ನಿನ್ನ ಎತ್ಕೊಂಡು ಹೋಗ್ತೀನಿ ಅಂತಾನೆ. ಆಗ ಕುಸುಮ ಕಿಂಡಲ್ ಮಾಡ್ತಾ ಏನು ಹೇಳ್ತಾ ಇದೀಯಾ, ನೀನು ಹತ್ತೋಕ್ಕೆ ಒದ್ದಾಡ್ತಾ ಇದೆ, ನಿನ್ನೆ ಯಾರಾದರೂ ಎತ್ಕೊಂಡು ಹೋಗಬೇಕು, ಒಂಥರದಲ್ಲಿ ನೀನು ಅವಳನ್ನ ಎತ್ಕೊಂಡು ಹೋಗ್ತೀಯಾ ಅಂತಾಳೆ.
ಆಗ ಎಲ್ಲರೂ ನಗ್ತಾ ಇರ್ತಾರೆ. ಕುಸುಮ, ಆಗಲೇ ನೀನೇನು ಹೇಳಿದೆ, ನಿಮಗೆ ವಯಸ್ಸಾಯಿತು ಅಂತ ಕಿಂಡಲ್ ಮಾಡ್ತಿದ್ದೆ. ನಿನ್ನ ಹೆಂಡತಿ ಕಬ್ಬನ್ನ ತಿಂದು ಕರಗಿಸ್ಕೊಳ್ಳೋ ವಯಸ್ಸು, ನೋಡು ಹೇಗೆ ಕೂತಿದ್ದಾಳೆ ಅಂತ ತಮಾಷೆ ಮಾಡ್ತಾಳೆ. ಅಲ್ವೇ ಪೂಜಾ, ದಿನ ಜಿಮ್ಮಿಗೆ ಹೋಗ್ತೀಯ, ಏನು ಪ್ರಯೋಜನ ಅಂತ ಕೇಳ್ತಾಳೆ. ಆಗ ಪೂಜಾ, ಅತ್ತೆ ನೀವೇನು ಹೇಳಿದ್ರು ಅಷ್ಟೇ, ನನ್ನ ಕೈಲಿ ನಡೆಯೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಆಗ ಎಲ್ಲರೂ ಹೇಗೋ ಪೂಜೆನ ಒಪ್ಪಿಸಿ ಕರ್ಕೊಂಡು ಹೋಗ್ತಾರೆ. ಬೆಟ್ಟ ಹತ್ತಿರಬೇಕಾದ್ರೆ ತನ್ಮಯ್ ಅಮ್ಮ ಅಂತ ಕಿರ್ಚ್ಕೊಂಡು ಬೀಳ್ತಾನೆ. ಆಗ ತನ್ಮಯ್ ಕಾಲು ತೆಗೆದು ತೋರಿಸ್ತಾನೆ. ಆಗ ಆದಿ, ಅಲ್ಲಿ ನೋಡಿ ಭಾಗ್ಯ, ಜಿಂಗನೆ ಅಂಟ್ಕೊಂಡಿದೆ ಅಂತ ಹೇಳ್ತಾನೆ. ತನ್ಮಯ್, ನಾನು ಕೀಳ್ತೀನಿ ಅದನ್ನು ಅಂತ ಹೇಳ್ತಾ ಇರ್ತಾನೆ. ಆಗ ಭಾಗ್ಯ, ಕೀಳ್ಬಿಡ, ಅದನ್ನ ಕಿತ್ತರೆ ಬರಲ್ಲ ಅದು, ನಾನು ಅದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಭಾಗ್ಯ ಬ್ಯಾಗಲ್ಲಿರೋ ಸಿಗರೆಟ್ನ ತೆಗೆದು ಅದ್ರ ಪುಡಿನ ಅವ್ನ ಕಾಲಿಗೆ ಹಾಕಿ ಜಿಂಗನೆನ ತೆಗಿತಾಳೆ. ಆಗ ಆದಿ, ಭಾಗ್ಯ ನೀವೇನು ಸಿಗರೆಟ್ ಇಟ್ಕೊಂಡಿದ್ದೀರಾ ಅಂತ ತಿಳ್ಕೊಂಡಿದ್ದೆ, ಇದಕ್ಕೆ ನಾನು ತೊಗೊಂಡಿದ್ದು. ಭಾಗ್ಯ, ನಿಮ್ಮ ಟ್ರಿಕ್ಸ್ ತುಂಬ ವರ್ಕ್ ಆಗ್ತಿದೆ ಅಂತ ಹೇಳ್ತಾನೆ. ಆಗ ತನ್ಮಯ್, ಅಲ್ಲ ಅಮ್ಮ, ಇದೆಲ್ಲ ನಿಂಗೆ ಹೇಗೆ ಗೊತ್ತಾಯಿತು ಅಂತ ಕೇಳ್ತಾನೆ. ಆಗ ಭಾಗ್ಯ, ಅವತ್ತು ನಾನು ಫೋನ್ ನೋಡಬೇಕಾದ್ರೆ ಬರೀ ಹಲ್ಲಿ ಓಡಿಸೋದು ಜಿಂಗನೆ ಓಡಿಸೋದು ನೋಡ್ತಾ ಇದೆಯಾ ಅಂತಿದ್ದೆ, ಈಗ ನೋಡಿದೆ, ಅದೇ ಎಷ್ಟು ಉಪಯೋಗ ಆಯಿತು ಅಂತ ಹೇಳ್ತಾಳೆ. ಆಗ ಎಲ್ಲರೂ ಅಲ್ಲಿಂದ ಎದ್ದು ಹೊರಡ್ತಾ ಇರ್ತಾರೆ. ಆದಿ ಮುಂದಕ್ಕೆ ಹೆಜ್ಜೆ ಇಡಬೇಕಾದ್ರೆ ಕಾಲು ಜಾರಿಬಿಡ್ತಾನೆ. ಆಗ ಭಾಗ್ಯ ಕೈ ಹಿಡ್ಕೊಂಡ್ಬಿಡ್ತಾಳೆ. ಆಗ ಭಾಗ್ಯ, ಬಿ ಕೇರ್ಫುಲ್ ಆದಿಯವರೇ, ಹುಷಾರು ಅಂತ ಹೇಳ್ತಾಳೆ. ಇದನ್ನೆಲ್ಲ ನೋಡಿ ಕುಸುಮ ತುಂಬ ಖುಷಿ ಪಡ್ತಾ ಇರ್ತಾಳೆ. ಈ ಕಡೆ ತಾಂಡವ್ ಹೊಟ್ಟೆ ಉರ್ಕೋತಾ ಇರ್ತಾನೆ. ಎಲ್ಲರೂ ಖುಷಿಯಿಂದ ಬೆಟ್ಟದ ತುದಿಗೆ ಬಂದು ನಿಲ್ತಾರೆ. ಎಲ್ಲರೂ ವಾವ್ ಎಷ್ಟು ಚೆನ್ನಾಗಿದೆ ಅಂತ ಖುಷಿ ಪಡ್ತಾ ಇರ್ತಾರೆ. ಆಗ ಪೂಜಾನು ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಕುಸುಮ, ಆವಾಗಲೇ ಏನಂದೆ, ಬರಂಗಿಲ್ಲ, ಅಲ್ಲೇ ಕೂತ್ಕೋತೀನಿ, ಸುಸ್ತಾಗುತ್ತೆ ಅಂತ ಇದ್ದೆ ಅಂತ ಕೇಳ್ತಾಳೆ. ಆಗ ಪೂಜಾ, ಅತ್ತೆ ಅಂತಾಳೆ. ಆಗ ಕಿಶನ್, ಅವಳು ಯಾಕೆ ಬರಂಗಿಲ್ಲ ಅಂತ ಹೇಳಿದ್ಲು ಅಂತ ಗೊತ್ತಾ ನಿಮಗೆ, ಇದಕ್ಕಿಂತ ಅಂದವಾಗಿರೋದು ಏನೋ ನೋಡಿರ್ತಾಳೆ. ಆಗ ಭಾಗ್ಯ, ಇದಕ್ಕಿಂತ ಅಂದವಾಗಿರೋದು ಏನು ಹೇಳ್ಬೋದಾ ಕಿಶನ್ ಅಂತ ಕೇಳ್ತಾಳೆ. ಈ ಕಿಶನ್ ಅಂತ ಸುಂದ್ರನ್ ಮುಂದೆ ಈ ಸೀನ್ರೆಲ್ಲ ಯಾವ ಲೆಕ್ಕ ಅಂತ ತಮಾಷೆ ಮಾಡ್ತಿರ್ತಾನೆ. ಆಗ ಪೂಜಾ ತಮಾಷೆ ಮಾಡ್ತಾ, ಕಿಶನ್ ಅಲ್ಲಿ ನೋಡು, ಕಲರ್ ಕಾಗೆಗಳು ಉಲ್ಟಾ ಹೋಗ್ತಾ ಇದೆ ಅಂತ ನಗ್ತಾ ಖುಷಿ ಪಡ್ತಾ ಇರ್ತಾರೆ. ಆಮೇಲೆ ಎಲ್ಲರೂ ಫೋಟೋಸ್ ತಗೊಳ್ತಾ ಇರ್ತಾರೆ. ಈ ಕಡೆ ತನ್ಮಯ್ ಅವ್ರ ಅಜ್ಜಿ ಫೋಟೋನ ತೆಗಿತಾ ಇರ್ತಾರೆ ಬೆಟ್ಟದ ತುದಿಯಲ್ಲಿ. ಆಗ ತಾಂಡವ್ಗೆ ಕೋಪ ಬಂದು ಅವ್ರ ಅಮ್ಮನ್ನ ಎಳ್ಕೊಂಬರ್ತಾನೆ ಈ ಕಡೆ. ಆಗ ಕುಸುಮ ಕೋಪ ಮಾಡಿಕೊಂಡು, ಎಳ್ಕೊಂಬರಕ್ಕೆ ಇದು ನಿನ್ನ ಮನೆಯಲ್ಲ ಅಂತ ಹೇಳ್ತಾಳೆ. ಆಗ ತಾಂಡವ್, ಇದು ನಮ್ಮ ಮನೆಯಲ್ಲ, ಅದಕ್ಕೆ ಸುಮ್ಮನಿದ್ದೀನಿ ಅಂತ ಹೇಳ್ತಾನೆ. ಆಗ ಕುಸುಮ, ಆಗಿದ್ದಿದ್ರೆ ಏನೋ ಮಾಡ್ತಿದ್ದೆ ನೀನು ಅಂತ ಗದರಿಸ್ತಾಳೆ. ನನಗೆ ಬರ್ತಿರೋ ಕೋಪಕ್ಕೆ ಏನು ಮಾಡ್ತಿದ್ನೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ತಾಂಡವ್. ಆಗ ತಾಂಡವ್ ಅವ್ರ ಅಮ್ಮಂಗೆ, ಏನೋ ಒಂದು ಹೊಸ ಕೆಲಸ ಶುರು ಮಾಡ್ಕೊಂಡಿದ್ಯಾ, ಹೇಗೆ ನಡೀತಿದೆ ಬಿಸ್ನೆಸ್ಸು ಅಂತ ಕೇಳ್ತಾನೆ. ಯಾಕಮ್ಮ, ಅರ್ಥ ಆಗಲಿಲ್ವಾ, ಏನೋ ಹೊಸದಾಗಿ ಬ್ರೋಕರ್ ಕೆಲಸ ಶುರು ಮಾಡ್ಕೊಂಡಿದ್ಯಲ್ಲ, ಅದು ಹೇಗೆ ನಡೀತಾ ಇದೆ ಅಂತ ಕೇಳ್ತಾನೆ. ಎಲ್ಲ ಚೆನ್ನಾಗಿ ಮ್ಯಾಚ್ ಆಗ್ತಿದೆಯಾ ಅಂತಾನೆ. ಆಗ ಕುಸುಮಂಗೆ ಕೋಪ ಬಂದು ತಾಂಡವ್ ಕೆನ್ನೆಗೆ ಬಾರಿಸ್ತಾಳೆ. ಇದನ್ನೆಲ್ಲ ನೋಡಿ ಶ್ರೇಷ್ಠ ಮನಸ್ಸಲ್ಲಿ, ಶ್ರೇಷ್ಠ ಕೂಲ್, ಈ ಟೈಮ್ನಲ್ಲಿ ಹೋಗಿ ಎಲ್ಲ ಹಾಳು ಮಾಡಬೇಡ. ನಾನೇನು ಸಣ್ಣದಾಗಿ ಸೌಂಡ್ ಮಾಡು ಪಟಾಕಿ ಹೊಡೆಯೋಣ ಅಂದರೆ ಈ ಕುಸುಮ ಆಂಟಿ ಅಟೋಮ್ ಬಾಂಬೆ ಹೊಡಿತಾ ಇದ್ದಾರೆ, ಇದರ ಎಫೆಕ್ಟ್ ಎಲ್ಲ ಆಂಟಿ ಸ್ವಲ್ಪ ಟೈಮ್ ಆದಮೇಲೆ ಗೊತ್ತಾಗುತ್ತೆ ಅಂತ ಮನಸ್ಸಲ್ಲೇ ಅನ್ಕೋತಾ ಇರ್ತಾಳೆ. ಇದು ಮಹಾಸಂಚಿಕೆಯ ಭಾಗ 1. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.